ವೀಕ್ಷಕರಿಗೆಲ್ಲ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ನಮ್ಮ ಮನೆಯಲ್ಲಿ ದೈವಶಕ್ತಿ ಇದೆಯೋ ಇಲ್ಲವೋ ಎನ್ನುವುದನ್ನು ತಿಳಿದುಕೊಳ್ಳುವುದು ಹೇಗೆ ಎಂಬುದನ್ನು ನೋಡೋಣ. ನಮ್ಮ ಮನೆಯಲ್ಲಿ ದೈವಶಕ್ತಿ ಇದ್ದರೆ ನಮ್ಮ ಮನೆಯ ಲಕ್ಷಣಗಳು ಹೇಗಿರುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಮನೆ ಕೇವಲ ಒಂದು ಮನೆಯಲ್ಲ, ಅದು ನಮ್ಮ ಹೆಮ್ಮೆ, ನಮ್ಮ ಗೌರವ, ನಮ್ಮ ಸ್ವರ್ಗ ಮತ್ತು ದೈವಶಕ್ತಿಯ ನೆಲೆ. ಕೆಲವೊಮ್ಮೆ ನಾವು ಎಲ್ಲೋ ಹೋಗಿ ನಮ್ಮ ಮನೆಗೆ ನಾವು ಬಂದಾಗ ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ಸಂತೋಷದ ಅನುಭವವಾಗುತ್ತದೆ. ನಮ್ಮ ಮನೆಯಲ್ಲಿ ಏನೋ ದೈವಶಕ್ತಿ ನೆಲೆಸಿರುವಂತೆ ಅನಿಸುತ್ತದೆ. ಆದರೆ ಅದು ಹೇಗೆ ಗೊತ್ತಾಗುತ್ತದೆ? ನಮ್ಮ ಮನೆಯಲ್ಲಿ ದೈವಶಕ್ತಿ ಇದೆ ಎನ್ನುವುದಕ್ಕೆ ಕೆಲವು ಮಾಹಿತಿಗಳು ನಮ್ಮ ಮನೆಯಲ್ಲಿ ಸಿಗುತ್ತವೆ. ಅವು ಯಾವುವೆಂದು ಈಗ ತಿಳಿದುಕೊಳ್ಳೋಣ. ಒಂದನೆಯದಾಗಿ, ಮನೆಯಲ್ಲಿ ಶಾಂತಿ, ಸಮಾಧಾನ, ಆತ್ಮೀಯತೆ, ಒಬ್ಬರನ್ನು ಒಬ್ಬರು ಗೌರವಿಸುವುದು, ಇದು ನಮ್ಮ ಮನೆಯಲ್ಲಿ ದೈವಶಕ್ತಿ ಇದೆ ಎನ್ನುವುದಕ್ಕೆ ಮೊದಲನೆಯ ಉದಾಹರಣೆಯಾಗಿದೆ. ಜಗಳ, ಕೋಪ, ಅಸಮಾಧಾನ ಇವು ಎಲ್ಲವೂ ಅಲ್ಲಿ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಮನೆಯವರ ನಡುವೆ ಸದಾ ಆತ್ಮೀಯತೆ ಇರುತ್ತದೆ. ಅಲ್ಲಿ ಯಾವಾಗಲೂ ಶಾಂತಿಯ ವಾತಾವರಣವೇ ನೆಲೆಸಿರುತ್ತದೆ. ಇದೇ ದೈವಶಕ್ತಿಯ ಮೊದಲನೆಯ ಸೂಚನೆ. ಇಂತಹ ಮನೆಯಲ್ಲಿ ಯಾವಾಗಲೂ ಹೂವಿನ ಪರಿಮಳ, ದೀಪದ ಪರಿಮಳ, ಧೂಪದ ಪರಿಮಳ ಇವೆಲ್ಲ ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನವನ್ನು ನೀಡುತ್ತದೆ. ಕೆಲವೊಂದು ಸರಿ ಕಾರಣವಿಲ್ಲದೆ ಸುಗಂಧ ಪರಿಮಳದ ಅನುಭವವಾಗುತ್ತದೆ. ಇದು ಕೂಡ ದೈವಶಕ್ತಿ ಮನೆಯಲ್ಲಿ ಇರುವುದರ ಎರಡನೇ ಸೂಚನೆಯಾಗಿದೆ. ಇನ್ನು ಮೂರನೆಯದಾಗಿ ಹೇಳುವುದಾದರೆ, ದೈವಶಕ್ತಿ ಇರುವ ಮನೆಯಲ್ಲಿ ದುಃಖ, ಅಸೂಯೆ, ಭಯ, ಭೀತಿ, ಆಕಸ್ಮಿಕ ಅನಾಹುತಗಳು ಇವು ಕಡಿಮೆ ಇರುತ್ತವೆ. ಆ ಮನೆ ದೇವರ ಕೃಪೆಗೆ ಪಾತ್ರವಾಗಿರುತ್ತದೆ. ಇವೆಲ್ಲವೂ ಮೂರನೇ ಸೂಚನೆಯಾಗಿರುತ್ತದೆ. ಇನ್ನು ನಾಲ್ಕನೆಯದಾಗಿ, ದೈವಶಕ್ತಿ ಇರುವ ಮನೆ ಯಾವಾಗಲೂ ಸ್ವಚ್ಛತೆ ಮತ್ತು ಪಾವಿತ್ರ್ಯತೆ ಕಳಕಳಿಯಾಗಿರುತ್ತದೆ. ಆ ಮನೆಯಲ್ಲಿ ಅಶುದ್ಧತೆ, ಅಜಾಗರೂಕತೆ ಕಾಣುವುದಿಲ್ಲ. ವಿಶೇಷವಾಗಿ ದೇವರ ಮನೆ ಯಾವಾಗಲೂ ಸ್ವಚ್ಛವಾಗಿರುತ್ತದೆ. ಇದು ದೈವಶಕ್ತಿಯ ಪ್ರಮುಖ ಸೂಚನೆ ಅಂತಲೇ ಹೇಳಬಹುದು. ಇನ್ನು ಐದನೆಯದಾಗಿ, ಯಾವ ಮನೆಯಲ್ಲಿ ದೈವಶಕ್ತಿ ಇರುತ್ತದೆಯೋ ಆ ಮನೆಯೊಳಗೆ ಪ್ರವೇಶ ಮಾಡಿದ ತಕ್ಷಣವೇ ಮನಸ್ಸಿಗೆ ತುಂಬ ಹಗುರವೆನಿಸುತ್ತದೆ, ಮನಸ್ಸಿಗೆ ತುಂಬ ಸಂತೋಷವೆನಿಸುತ್ತದೆ. ಅತಿಥಿಗಳು ಕೂಡ ಈ ಮನೆಯಲ್ಲಿ ಏನೋ ಕಳಕಳಿಯಾಗಿದೆ ಅಂತ ಹೇಳುತ್ತಾರೆ. ಇದು ಒಂದು ಸೂಚನೆಯಾಗಿರುತ್ತದೆ. ಇನ್ನು ಆರನೆಯದಾಗಿ ಹೇಳುವುದಾದರೆ, ಮನೆಯವರ ಕನಸಿನಲ್ಲಿ ದೈವದ ಕನಸು ಕಾಣುವುದು, ಪವಿತ್ರದ ಸಂಕೇತಗಳು ಬರುವುದು, ದೈವಶಕ್ತಿ ತನ್ನ ಸನ್ನಿಧಿಯನ್ನು ತೋರಿಸುತ್ತದೆ. ಇದು ಆರನೆಯ ಸೂಚನೆಯಾಗಿರುತ್ತದೆ. ಇನ್ನು ಏಳನೆಯದಾಗಿ ಹೇಳುವುದಾದರೆ, ದೈವಶಕ್ತಿ ನೆಲೆಸಿರುವ ಮನೆಯಲ್ಲಿ ಧನ, ಧಾನ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಅತಿಥಿ ಸತ್ಕಾರ, ಅಂದರೆ ಅತಿಥಿಗಳೇ ದೇವರುಗಳು ಎಂದು ಭಾವಿಸಿ ಅತಿಥಿಗಳನ್ನು ಸತ್ಕರಿಸುತ್ತಾರೆ. ಇದು ಒಂದು ಸೂಚನೆಯಾಗಿರುತ್ತದೆ. ಇನ್ನು ಎಂಟನೆಯದಾಗಿ ಹೇಳುವುದಾದರೆ, ದೈವಶಕ್ತಿ ಇರುವ ಮನೆಯಲ್ಲಿ ಯಾವಾಗಲೂ ಪುಣ್ಯದ ಕಾರ್ಯಗಳು, ಶುಭ ಸಮಾರಂಭಗಳು, ದಾನ ಧರ್ಮಗಳು ನಡೆಯುತ್ತಿರುತ್ತವೆ. ಇದು ಒಂದು ದೈವಶಕ್ತಿಯೇ ನೆಲೆಸಿರುವುದರ ಸಂಕೇತವಾಗಿರುತ್ತದೆ. ಇವೆಲ್ಲವೂ ದೇವರ ಆಶೀರ್ವಾದವೆಂದೇ ಆಗಿರುತ್ತದೆ. ನಿಮ್ಮ ಮನೆಯಲ್ಲಿ ಈ ಲಕ್ಷಣಗಳು ಇದ್ದರೆ ಅದು ದೇವರ ಆಶೀರ್ವಾದ ಸದಾ ನಿಮ್ಮೊಡನೆ ಇರುತ್ತದೆ ಎಂದು ಅರ್ಥ. ದೈವಶಕ್ತಿ ಇರುವ ಮನೆ ಎಂದರೆ ಅದು ದೇವಾಲಯದಂತೆಯೇ. ಅಲ್ಲಿ ಸದಾ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಅತಿಥಿ ಸತ್ಕಾರದಿಂದ ನೆಲೆಸಿರುತ್ತದೆ. ವೀಕ್ಷಕರೇ, ನಮ್ಮ ಮನೆಗಳನ್ನು ಎಲ್ಲರೂ ದೇವಾಲಯವನ್ನಾಗಿ ಇಟ್ಟುಕೊಳ್ಳೋಣ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಅಂತ ಕೇಳುತ್ತಾ ಧನ್ಯವಾದಗಳು.